ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅರ್ತ್ಸ್ ವ್ಲಾಗ್. ನಾವಿವತ್ತು ಪಿಕ್ನಿಕ್ಗೆ ಹೊರಟಿದ್ದೀವಿ. ಹೋಗ್ತಾನೆ ನನಗೆ ಇವತ್ತಿಗೆ ಬೇಕಾದಷ್ಟು ಊಟ ತಿಂಡಿ ಸ್ನ್ಯಾಕ್ಸ್ ಎಲ್ಲ ಮನೆಯಿಂದ ರೆಡಿ ಮಾಡ್ಕೊಂಡು ಹೋಗ್ತಿದ್ದೀವಿ. ಯಾಕೆಂದರೆ ಇಲ್ಲಿ ಹಲಾಲ್ ರೆಸ್ಟೋರೆಂಟ್ ಹುಡ್ಕೋದು ತುಂಬಾ ಕಷ್ಟ. ಆ್ಯಂಡ್ ಹಲಾಲ್ ಅಂತ ಬೋರ್ಡ್ ಹಾಕಿದ್ರು ಮೋಸ್ಟ್ ಆಫ್ ದ ಟೈಮ್ ಪಾರ್ಶಲಿ ಹಲಾಲ್ ಆಗಿರುತ್ತೆ. ಹಾಗಾಗಿ ನಾವು ಆದಷ್ಟು ಮನೆಯಿಂದಲೇ ಎಲ್ಲನೂ ತೊಗೊಂಡೋಗ್ತೀವಿ. ನಾವೀಗ ಹೋಗ್ತಿರೋ ಡೆಸ್ಟಿನೇಷನ್ ಹೇಗಿರುತ್ತೋ ನನಗೆ ಗೊತ್ತಿಲ್ಲ, ಬಟ್ ದ ಜರ್ನಿ ಸೋಫಾರ್ ನಾವು ಇಲ್ಲಿವರೆಗೂ ಬಂದಿದ್ದು ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಬಿಲ್ಡಿಂಗ್ಸ್ ಆಗಿರ್ಬೋದು, ಡಿಸೈನ್ಸ್ ಆ್ಯಂಡ್ ಆರ್ಕಿಟೆಕ್ಚರ್, ಎವ್ರಿಥಿಂಗ್ ವಾಸ್ ಸೋ ಸ್ಯಾಟಿಸ್ಫ್ಯಾಕ್ಟರಿ ಟು ವಾಚ್. ನೀವು ಕೂಡ ಗಮನಿಸಿರ್ಬೋದು ಈ ವಿಡಿಯೋದಲ್ಲಿ ರಸ್ತೆ ಬದಿಲಿ ಬಿಲ್ಡಿಂಗ್ಗಳು ತುಂಬಾ ಡಿಫ್ರೆಂಟ್ ಆಗಿದೆ. ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ. ಈ ಜರ್ನಿ ವರ್ತ್ ಅಂತ ಅನ್ನಿಸ್ತು. ಫೈನಲಿ ನಾವು ಬಂದು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಮಾಶಾಅಲ್ಲಾ, ಇಟ್ಸ್ ಸೋ ಬ್ಯೂಟಿಫುಲ್ ಪ್ಲೇಸ್. ದ ಕಾಂಬಿನೇಷನ್ ಆಫ್ ಬ್ಲೂ ಸೀ, ಬ್ಲೂ ಸ್ಕೈ ಆ್ಯಂಡ್ ಗ್ರೀನ್ ಮೌಂಟೇನ್ಸ್ ಆರ್ ಆಲ್ವೇಸ್ ಅಮೇಝಿಂಗ್. ಇನ್ನೊಂದು ವಿಷಯ ಏನಂತಂದರೆ, ಈ ಪ್ಲೇಸಲ್ಲಿ ಇಷ್ಟೊಂದು ವಿಸಿಟರ್ ಇದ್ದರೂ ಕೂಡ ಈ ಪ್ಲೇಸ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಕೆಳಗಡೆ ಸಮುದ್ರದತ್ತ ಹೋಗೋ ರಸ್ತೆ ಮಾತ್ರ ತುಂಬ ಭಯಂಕರವಾಗಿದೆ ನೋಡೋಕ್ಕೆ. ಸುಣ್ಣದ ಕಲ್ಲಿನ ರಸ್ತೆ ಅದು. ಎಲ್ಲಿ ಜಾರು ಬೀಳ್ತೀವೋ, ಸೀದಾ ಹೋಗಿ ನೀರಿಗೆ ಬೀಳ್ತೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಆದರೂ ಕೂಡ ದಾರಿಲಿ ನನಗೆ ತುಂಬ ಏಜಾದವರೆಲ್ಲ ಸಿಕ್ಕಿದ್ರು. ಅವ್ರು ನಾರ್ಮಲೇ ನಡೆಯೋದು ಕಷ್ಟ ಅಂತ ಅನ್ನಿಸ್ತಿತ್ತು. ಆದರೆ ಗೊತ್ತಿಲ್ಲ ಹೇಗೆ ಮ್ಯಾನೇಜ್ ಮಾಡಿದ್ರು ಇಲ್ಲಿ ಇಳಿಯೋಕ್ಕೆ ಮತ್ತು ಹತ್ತೋಕ್ಕೆ ಅಂತ. ನಾವು ಹೇಗೋ ಕಷ್ಟಪಟ್ಕೊಂಡು ಮಗುನೂ ಕರ್ಕೊಂಡು ಇಳಿದ್ವಿ. ಇಳಿದಾದ್ಮೇಲೆ ಆ ವೀವ್ ಆ್ಯಂಡ್ ಸೀನ ನೋಡಿ ನಾವು ಇಳ್ಕೊ ಬಂದಿದ್ದು ವರ್ತ್ ಅನ್ನಿಸ್ತು. ನನಗಂತೂ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಒಳಗೆ ನುಗ್ಗಿ ಬಂದಿರೋ ಥರ ಆಯಿತು. ಓವರ್ ಆಲ್ ದ ವ್ಯೂ ವಾಸ್ ಕಂಪ್ಲೀಟ್ಲಿ ಬ್ರೆತ್ ಟೇಕಿಂಗ್. ನೀರು ತುಂಬ ಕ್ಲೀನಾಗಿ ಕ್ಲಿಯರ್ ಆಗಿದೆ. ಈ ಬೀಚ್ಗೆ 2 ಎಂಟ್ರೆನ್ಸ್ ಇದೆ. 2 ಡಿವಿಷನಲ್ಲೇ ಇದೆ. ಒಂದು ಈಗ ನೀವು ನೋಡ್ತಿದ್ದೀರಲ್ಲ ಈ ಸೈಡ್, ಇನ್ನೊಂದು ಡೋರ್ ಕಡೆ. ನಾವು ಮೊದಲು ಡೋರ್ ಕಡೆ ಇಳಿದ್ವಿ. ಅಲ್ಲಿಗೆ ಹೋಗೋಕ್ಕೆ ಸ್ವಲ್ಪ ದೂರದವರೆಗೂ ಸ್ಟೆಪ್ಸ್ನ ಅರೇಂಜ್ಮೆಂಟ್ ಇದೆ. ಹಾಗಾಗಿ ಅಲ್ಲಿ ಸ್ಟೆಪ್ ಇಳ್ಕೊಂಡು ಹೋದ್ವಿ. ಮಕ್ಕಳಿಗೆ ನೀರು ಕಂಡ್ರೆ ಸ್ವಲ್ಪ ಇಷ್ಟನೇ ಅಲ್ವಾ ನೀರಲ್ಲಿ ಆಟ ಆಡೋಕ್ಕೆ. ಹಾಗೆಯೇ ಅರ್ಶ್ ಕೂಡ ನೀರು ಕಂಡು ತುಂಬ ಎಕ್ಸೈಟೆಡ್ ಆಗಿದ್ದ. ನಾವು ಸುಮಾರು 11 ಗಂಟೆ ಹೊತ್ತಿಗೆ ಅಲ್ಲಿ ಹೋಗಿ ರೀಚ್ ಆದ್ವಿ. ತುಂಬಾ ಕ್ರೌಡ್ ಇತ್ತು. ಈಗಿಲ್ಲಿ ಎಲ್ರಿಗೂ ಸಮ್ಮರ್ ವೆಕೇಷನ್ ನಡೀತಿರೋದ್ರಿಂದ ಜನರೆಲ್ಲ ಬೀಚ್ ಸೈಡಿಗೆ ಬಂದು ಎಂಜಾಯ್ ಮಾಡ್ತಿದ್ದಾರೆ. ನಾವು ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಕೂತ್ವಿ. ಮತ್ತೆಲ್ಲರೂ ನೋಡ್ತಾ ಇದ್ವಿ. ಚೆನ್ನಾಗಿ ಅನ್ನಿಸ್ತಿತ್ತು ಎಲ್ಲರದು ಕ್ಯಾಂಪಿಂಗ್ ನೋಡೋಕ್ಕೆ. ನಾವು ಇಷ್ಟೊಂದು ಪ್ರಿಪ್ರೇಷನಲ್ಲಿ ಹೋಗಿರಲಿಲ್ಲ. ನಮ್ಮದು ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಗಿತ್ತು. ನಾವು ಕೂಡ ನೀಳಿಗೆ ಇಳಿದ್ವಿ. ಸ್ವಲ್ಪ ಆಟ ಆಡಿದ್ವಿ. ಚೆನ್ನಾಗಿ ಅನ್ನಿಸ್ತು. ವೆದರ್ ಕೂಡ ಚೆನ್ನಾಗಿತ್ತು. ಎಷ್ಟು ಎಕ್ಸೈಟ್ ಆಗಿದ್ದ ನೀರು ನೋಡಿ. ನೀರಿಗೆ ಇಳಿದ ಮೇಲೆ ಅಷ್ಟೇ ಹೆದರ್ಕೊಂಡ ವೇವ್ಸ್ ಬರಬೇಕಾದ್ರೆ. ಈ ಸಿ ಮಧ್ಯ ಒಂದು ಡೋರ್ ಶೇಪಲ್ಲಿ ಸ್ಟ್ರಕ್ಚರ್ ಕಾಣಿಸ್ತಿದೆಯಲ್ಲ, ಅದೇ ಡೋರ್. ಮೋಸ್ಟ್ಲಿ ಈ ಸ್ಟ್ರಕ್ಚರಿಂದಲೇ ಈ ಪ್ಲೇಸಿಗೆ ಡೋರ್ ಅಂತ ಹೆಸರು ಬಂದಿರ್ಬೋದು. ನನಗೂ ಇದರ ಹಿಸ್ಟ್ರಿ ನೀಟಾಗಿ ಗೊತ್ತಿಲ್ಲ. ಬಟ್ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಈ ಬೀಚಲ್ಲಿ ಸ್ಯಾಂಡ್ ಇಲ್ಲ. ಸೀ ಸೈಡಲ್ಲಿ ಪೆಬಲ್ಸ್ ಇದೆ. ಇದರಿಂದ ನಾವು ನೀರಲ್ಲಿ ಆಟಾಡಿ ಬಂದಮೇಲೆ ಒದ್ದೆ ಕಾಲು ಗಲೀಜಾಗೋದು, ಸ್ಯಾಂಡ್ ಅಂಟ್ಕೊಳ್ಳುತ್ತೆ, ಬಟ್ಟೆ ಗಲೀಜಾಗೋದು ಅನ್ನೋ ಏನೂ ಪ್ರಾಬ್ಲಮ್ ಇಲ್ಲ. ಕ್ಲೀನಾಗೇ ಇರ್ತೀವಿ. ಮತ್ತು ನೀರು ಅಂಟಲ್ಲ. ಖುಷಿ ಆಗುತ್ತೆ. ಆಟಾಡಿ ಬಂದಾದ್ಮೇಲೂ ಅಂಟೋದು ಅದೇನು ಪ್ರಾಬ್ಲಮ್ ಅನಿಸಲ್ಲ. ಕ್ಲೀನಾಗಿರ್ತೀವಿ. ಮನೆ ರೀಚ್ ಆಗೋವರೆಗೂ ಖುಷಿ ಆಗುತ್ತೆ. ಆಟಾಡ್ತಾ ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ. ಹೊಟ್ಟೆ ಹಸಿಯಕ್ಕೆ ಶುರು ಆದಾಗ ರಿಯಲೈಸ್ ಆಯಿತು ನಾವು ಬಂದು ಸುಮಾರು ಹೊತ್ತಾಗಿದೆ, ಸಂಜೆ ಆಗ್ತಾ ಬಂದಿದೆ ಅಂತ. ನಾವು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸ್ಟೆಪ್ಸ್ ಹತ್ಕೊಂಡು ಮತ್ತೆ ಬಂದಿದ್ದ ದಾರಿಲಿ ಹೋದ್ವಿ. ಹಿಲ್ ಟಾಪಲ್ಲಿ ಕೂತು ಊಟ ಮಾಡೋಕ್ಕೆ ಅರೇಂಜ್ಮೆಂಟ್ಸ್ ಇದೆ. ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ನಾವೀಗ. ಈ ಸ್ಪಾಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ವ್ಯೂ ವಾಸ್ ಆಬ್ಸಲ್ಯೂಟ್ಲಿ ಮ್ಯಾಗ್ನಿಫಿಷೆಂಟ್. ಇಲ್ಲಿ ಕುತ್ಕೊಂಡು ಊಟ ಎಲ್ಲ ಮಾಡಿದ್ವಿ. ಮನೆಯಿಂದ ಊಟ ತಗೊಬಂದಿದ್ವಿ. ನೋಡಿಕೊಂಡು ಊಟ ಮಾಡಿಕೊಂಡು ಹೊರಟ್ವಿ. ಇಲ್ಲಿಗೆ ನಮ್ಮ ಇವತ್ತಿನ ಪಿಕ್ನಿಕ್ ಮುಗಿಯಿತು. ಬಾಯ್. See you in the next video. Please like, share and comment for more videos.